ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ಕೂಡ KPSC ಕನ್ನಡ ದೀಪ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇದೊಂದು ಜ್ಞಾನ ಸಂಗಮ ಸ್ಪರ್ಧಾತ್ಮಕ ಪರೀಕ್ಷಾ ತಯಾರಿಗೆ ನಿಲ್ದಾಣವಾಗಿರ್ತಕ್ಕಂತಹದ್ದು. ಬನ್ನಿ, ನಿಮಗೆಲ್ಲರಿಗೂ ಕೂಡ ಸ್ವಾಗತ. PSI PC SDA ನೇಮಕಾತಿಗೆ ಸಂಬಂಧಪಟ್ಟಂತಹ ಒಂದು ಸಿದ್ಧತೆಗೆ ಸಂಬಂಧಪಟ್ಟಂತೆ ನಾವು ಇದುವರೆಗೂ ಕೂಡ ಈಗಾಗಲೇ 8 ಭಾಗಗಳನ್ನು ನೋಡಿ, ಈಗ 9ನೇ ಭಾಗ ಈ ಒಂದು 6ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ ವೇದಕಾಲದ ನಾಗರಿಕತೆಗೆ ಸಂಬಂಧಪಟ್ಟಂತೆ ಇರತಕ್ಕಂತಹ ವಿಚಾರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ತರ್ತಾ ಇದ್ದೇನೆ. ಅದಕ್ಕೂ ಮುಂಚೆ ನಿಮಗೆ ಒಂದು ವಿಚಾರ ಕೇಳ್ತೇನೆ. ನನಗೆ ಕೆಲವರು ಮೆಸೇಜ್ ಮಾಡ್ತಾ ಇದ್ರಿ, ಒಂದು ವಿಚಾರ ನಿಮಗೆ ಸ್ಪಷ್ಟಪಡಿಸ್ಬಿಡ್ತೇನೆ. ಒಂದು ವಿಚಾರ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದೆ ಏನಂತಂದರೆ, ನನಗೆ TETಗೆ ಸಂಬಂಧಪಟ್ಟಂತೆ ಮಾಡಿಕೊಡಿ ಸರ್, ನಮಗೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಮಾಡಿಕೊಡಿ ಸರ್ ಅಂತ ಕೇಳ್ತಾ ಇದ್ದೀರಿ. ನೋಡಿ, ನಿಮಗೆ ಒಂದು ಹೇಳ್ತೀನಿ, ನೀವು ಯಾವುದೇ ಪರೀಕ್ಷೆಗೆ ಅಂದರೆ ಬಹುಮುಖ್ಯವಾಗಿ ಈ ಒಂದು PSI PC SDA FDA TET ಹಾಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಈಗ ನಾನು ಏನು ಮಾಡ್ತಾ ಇದ್ದೀನಲ್ಲ, ಈ ಒಂದು ವಿಚಾರ ಬಹಳ ಮುಖ್ಯವಾಗತ್ತೆ. ಬಹಳ ಮುಖ್ಯವಾಗತ್ತೆ. ನಿಮಗೆ ಪರೀಕ್ಷೆ ಆದ ನಂತರ ನಾನು ಮಾತನಾಡ್ತೇನೆ ಈ ವಿಚಾರದಲ್ಲಿ ಮತ್ತೆ. ಯಾಕೆ ಅಂತಂದರೆ, ನಾನು ಇತ್ತೀಚೆಗೆ ಒಂದು ಅಬ್ಸರ್ವ್ ಮಾಡ್ತಾ ಇರ್ತಕ್ಕಂಥದ್ದು, ಏಕೆಂದರೆ ನೀವೆಲ್ಲರೂ ಕೂಡ ಬಹುಶಃ ನೋಡ್ತಾ ಇರ್ತೀರಿ, ಒಂದಷ್ಟು ಯೂಟ್ಯೂಬ್ ಚಾನಲ್ಸ್ಗಳನ್ನು ನೋಡ್ತಾ ಇದ್ದೀರಿ, ಒಂದಷ್ಟು ಆನ್ಲೈನ್ ಕ್ಲಾಸಸ್ಗಳನ್ನು ನೋಡ್ತಾ ಇರ್ತೀರಿ. ಏನಾಗ್ತಾ ಇದೆ ಅಂದರೆ, ಒಂದು ಪರೀಕ್ಷೆಗೆ ಅವಶ್ಯಕತೆ ಏನಿರುತ್ತೆ ಅದನ್ನು ಮೀರಿ ಅನವಶ್ಯಕವಾಗಿರುವಂತಹ ವಿಚಾರಗಳನ್ನೆಲ್ಲದೂ ಕೂಡ ತಗೊಂಡು ತುರುಕೊತಾ ಇದ್ದೀವಿ. ಆ ಅನವಶ್ಯಕ ವಿಚಾರಗಳನ್ನು ತುರುಕೊಂಡು ಅವಶ್ಯಕತೆಯೇ ಬಿಡ್ತಾ ಇದ್ದೀರಿ. ಇದು ನಿಮಗೆ ಪರೀಕ್ಷೆ ಆದ ಮೇಲೆ ನಿಮಗೆ ಅನುಭವಕ್ಕೆ ಬರುತ್ತೆ. ಅವಶ್ಯಕ ವಿಚಾರಗಳು ತುಂಬ ಕೆಳಮಟ್ಟದ ಒಂದು ಅಂದರೆ ಕಡಿಮೆ, ತುಂಬ ತಳಮಟ್ಟದಲ್ಲೇ ಇರತಕ್ಕಂತಹ ಜ್ಞಾನದ ಆಧಾರದ ಮೇಲೇ ಪ್ರಶ್ನೆಗಳು ಬರ್ತಕ್ಕಂತಹದ್ದು. ಆದರೆ ಬಹಳ ದೊಡ್ಡ ಏನೇನೋ ತುಂಬಿಕೊಳ್ತಾ ಇದ್ದೀವಿ. ಅದು ನಿಮಗೆ ಪರೀಕ್ಷೆ ಆದ ನಂತರ ಖಂಡಿತ ಅನುಭವಕ್ಕೆ ಬರುತ್ತೆ. ಅದನ್ನು ನಾನು ನಿಮಗೆ ಮುಂದೆ ಈ ಒಂದು ಅಧ್ಯಯನ ಮಾಡ್ತಕ್ಕಂತಹ ವಿಧಾನ, ಅದೊಂದು ಸ್ಟ್ರಾಟಜಿ ಏನಿರಬೇಕು ಅಂತಕ್ಕಂಥದ್ದು ನಾನು ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ ಯಾವುದಾದ್ರು ಒಂದು ಸಲ. ಈ ಒಂದು ವಿಡಿಯೋದಲ್ಲಿ ಅಂದರೆ ನಾನು ಹೇಳೋದು, ಈಗೇನು ನಾನು ಮಾಡ್ತಾಯಿದ್ದೀನಿ, TETಗೂ ಬಹಳ ಅನುಕೂಲ ಆಗುತ್ತೆ, ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೂ ಕೂಡ ಬಹಳ ಅನುಕೂಲ ಆಗುತ್ತೆ, ಈ ಒಂದು ಪೊಲೀಸ್ ಕಾನ್ಸ್ಟೇಬಲು ಮತ್ತು PSI SDA ಈ ಎಲ್ಲ ಪರೀಕ್ಷೆಗಳಿಗೂ ಕೂಡ ಬಹಳ ಅನುಕೂಲ ಆಗುತ್ತೆ. ಇದನ್ನು ಫಾಲೋ ಮಾಡ್ತಾ ಹೋಗಿ, ಓಕೆನಾ? ಬನ್ನಿ, ಇವತ್ತು ನಾವು ಇಲ್ಲಿವರೆಗೂ ಕೂಡ ಎಲ್ಲಿವರೆಗೂ ಹರಪ್ಪ ನಾಗರಿಕತೆ ಬಗ್ಗೆ ಕೂಡ ಹರಪ್ಪ ನಾಗರಿಕತೆವರೆಗೂ ಕೂಡ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಇವತ್ತು ನಮ್ಮ ಇತಿಹಾಸದ ಹರಪ್ಪ ನಾಗರಿಕತೆಯ ನಂತರ ಇತಿಹಾಸ ಕಾಲಘಟ್ಟದಲ್ಲಿ ಬಹಳ ಪ್ರಮುಖವಾಗಿ ನಾವು ಗಮನಿಸಬಹುದಾದಂತಹ ಒಂದು ವಿಚಾರ ಅಂತಂದರೆ ಅದು ವೇದಕಾಲದ ನಾಗರಿಕತೆ. ಆ ಒಂದು ವೇದಕಾಲದ ನಾಗರಿಕತೆಗೆ ಸಂಬಂಧಪಟ್ಟಂತೆ ಬೇಡದೇ ಇರೋ ವಿಚಾರಗಳು ನಾನು ಖಂಡಿತ ಹೇಳೋದಕ್ಕೆ ಹೋಗಲ್ಲ. ಹಾಗೆ ತುಂಬ ವೇದಕಾಲದ ನಾಗರಿಕತೆ ಅಂದರೆ ಅದು ನಾವು ಯಾವುದೇ ಮಾಸ್ಟರ್ ಡಿಗ್ರಿ ಎಕ್ಸಾಮ್ ಬರೀತಾ ಇಲ್ಲ, ತುಂಬ ಆಳವಾಗೆಲ್ಲ ತಿಳ್ಕೊಳ್ಳೋದಕ್ಕೆ. ಜಸ್ಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಮಗೇನು ಬೇಕು ಅಷ್ಟನ್ನು ಮಾತ್ರ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ. ಅದನ್ನು ನೀವು ನೋಟ್ ಮಾಡ್ಕೊಳ್ತಾ ಹೋಗಿ. ನಿಮಗೆ ಡೆಫಿನೆಟ್ಲಿ ನೀವು ಸಕ್ಸಸ್ಫುಲ್ ಆಗದೇ ಇದ್ದರೆ ನಾನು ಕೇಳೋರಂತ ಆಮೇಲೆ, ಓಕೆನಾ? ಬನ್ನಿ, ಈ ಒಂದು ವೇದಕಾಲದ ನಾಗರಿಕತೆಗೆ ಸಂಬಂಧಪಟ್ಟಂತೆ ಪರೀಕ್ಷಾ ದೃಷ್ಟಿಯಿಂದ, ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಯಾವ ಅಂಶಗಳು ಮುಖ್ಯವಾಗುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಬರೋಣ. ನೋಡಿ, ವೇದಕಾಲದ ನಾಗರಿಕತೆ, ನಾವು ವೇದಕಾಲದ ಸಂಸ್ಕೃತಿ. ಈ ಒಂದು ವೇದಕಾಲದ ಸಂಸ್ಕೃತಿಯ ಒಂದು ಜನಾಂಗವನ್ನು, ಆರ್ಯ ಜನಾಂಗದಿಂದ ಒಂದು ಆಗಮನದೊಂದಿಗೆ ಈ ಒಂದು ನಾಗರಿಕತೆ ಆರಂಭವಾಗ್ತಕ್ಕಂಥದ್ದು. ವೇದಕಾಲದ ಜನರನ್ನು ಆರ್ಯರು ಅಂತಂದ್ಬಿಟ್ಟು ಕರಿತೇವೆ. ಇದರಲ್ಲಿ ಇನ್ನೂ ಒಂದಷ್ಟು ವಿಚಾರಗಳನ್ನು ನಿಮಗೆ ಮುಂದಿನ ತರಗತಿಗಳಲ್ಲಿ ನಾನು ಖಂಡಿತ ತಿಳಿಸ್ಕೊಡ್ತೇನೆ. ಇಲ್ಲಿ ಇಷ್ಟನ್ನು ಮಾತ್ರ ತಿಳ್ಕೊಳ್ತಾ ಹೋಗೋಣ. ಆರ್ಯ ಜನಾಂಗಕ್ಕೆ ಸಂಬಂಧಪಟ್ಟಂತಹ ಒಂದು ನಾಗರಿಕತೆಯಾಗಿರ್ತಕ್ಕಂತಹದ್ದು. ಇದು ಯಾವ ಒಂದು ನದಿ ಬಯಲಿನಲ್ಲಿ ಅಂದರೆ ಇದು ಸರಸ್ವತಿ ನದಿ ಬಯಲಿನಲ್ಲಿ ಆರಂಭವಾಗಿರ್ತಕ್ಕಂಥದ್ದು. ನೋಡಿ, ಹರಪ್ಪ ನಾಗರಿಕತೆ ಅಥವಾ ಸಿಂಧು ನಾಗರಿಕತೆ ಸಿಂಧು ಬಯಲಾದರೆ ಇದು ಸರಸ್ವತಿ ನದಿ ಅಂತಂದ್ಬಿಟ್ಟು. ಹಾಗಿದ್ರೆ ಈ ಒಂದು ಸರಸ್ವತಿ ನದಿ ಈಗ ಇದೆಯಾ? ಇಲ್ಲ, ಈಗ ಇದು ಸರಸ್ವತಿ ನದಿ ಇಲ್ಲ. ಹಾಗಿದ್ರೆ ಇದು ಎಲ್ಲಿದೆ, ಯಾವುದನ್ನ ಈ ಸರಸ್ವತಿ ನದಿ ಅಂತ ಗುರುತಿಸ್ತೇವೆ ಅಂತ ನೋಡೋದಾದರೆ, ನೋಡಿ, ಈ ಒಂದು ರಾಜಸ್ಥಾನದಲ್ಲಿ ಈಗಾಗಲೇ ಕಣ್ಮರೆಯಾಗಿರ್ತಕ್ಕಂತಹ
ಒಂದು ನದಿ ಕಣ್ಮರೆಯಾಗಿದೆ, ಅಂದರೆ ಇಂಗಿ ಹೋಗಿರುವಂತಹ ನದಿ ಇದು. ಸರಸ್ವತಿ ನದಿ ಈಗ ಇಲ್ಲ, ಇದು ಇಂಗಿ ಹೋಗಿರುವ ನದಿ ಅಂತಂದ್ಬಿಟ್ಟು ನಾವು ಗುರುತಿಸ್ತೇವೆ. ಅದು ಗಗ್ಗರ್ ಹಕ್ರ ಅಂತ ಅಂದ್ಬಿಟ್ಟು ಇದು ಪ್ರಶ್ನೆಯಾಗಿದೆ ನಿಮಗೆ. ಸರಸ್ವತಿ ನದಿಯ ಇನ್ನೊಂದು ಹೆಸರೇನು ಅಂತಂದ್ಬಿಟ್ಟು ಕೇಳಿದ್ದಾರೆ, ಅಥವಾ ಇಂಗಿ ಹೋಗಿರುವತಕ್ಕಂತಹ ವೇದಕಾಲದ ನಾಗರಿಕತೆಯಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ನದಿ ಯಾವುದು ಅಂತ ಕೇಳಿದ್ದಾರೆ. ಅದು ಸರಸ್ವತಿ ನದಿ. ಅದಕ್ಕಿರ್ತಕ್ಕಂಥ ಇನ್ನೊಂದು ಹೆಸರು ಗಗ್ಗರ್ ಹಕ್ರ. ಇದು ಈಗ ಹಾಲಿ ಇಲ್ಲ. ಸೊ ಈ ವಿಚಾರ ನಿಮಗೆ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಸೊ ಬನ್ನಿ, ಈ ಒಂದು ವೇದಕಾಲದ ನಾಗರಿಕತೆಯನ್ನು, ಅಂದರೆ ಈ ಒಂದು ವೇದಗಳ ಸಾಹಿತ್ಯ ರೂಪುಗೊಂಡಂತಹ ಕಾಲವನ್ನು ವೇದಕಾಲ ಅಂತಂದ್ಬಿಟ್ಟು ಕರಿತೇವೆ. ಸೊ ಹಾಗಿದ್ರೆ ಈ ಒಂದು ವೇದ ಅಂತಂದರೆ ಏನು ಅಂತ ನೋಡಿದ್ರೆ ಇದಕ್ಕೆ ಜ್ಞಾನ ಅಂತ ಅರ್ಥ. ನೋಡಿ, ಇದು ಪ್ರಶ್ನೆಯಾಗಿದೆ. ವೇದ ಅಂದರೆ ಏನು ಅಂತಕ್ಕಂಥದ್ದು ಪ್ರಶ್ನೆಯಾಗಿದೆ. ಅದು ಜ್ಞಾನ ಅನ್ನುವಂಥದ್ದು ಅರ್ಥ, ನೆನಪಲ್ಲಿಟ್ಕೊಳ್ಳಿ. ಹಾಗೆ ಈಗಾದರೆ ವೇದಗಳು ಯಾವ್ಯಾವುದು ಅದು ನಿಮಗೆ ಗೊತ್ತಿರುತ್ತೆ, ಅದ್ರ ಬಗ್ಗೆ ನಾನು ಹೇಳೋ ಅಗತ್ಯ ಇಲ್ಲ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಸೊ ಇದರಲ್ಲಿ ಮುಖ್ಯವಾಗಿ ಅತ್ಯಂತ ಹಳೆಯದಂತಹ ವೇದ ಯಾವುದು ಅಂತ ಕೇಳಿದ್ರೆ ಅದು ಋಗ್ವೇದ ಆಗಿರ್ತಕ್ಕಂಥದ್ದು. ಹಾಗೆ ಪ್ರಪಂಚದ ಅತ್ಯಂತ ಪ್ರಾಚೀನವಾದ ಲಿಖಿತವಾಗಿ ದಾಖಲೆ ಇರತಕ್ಕಂತಹ, ಅಂದರೆ ಮೊದಲ ಪುಸ್ತಕ ಅಂತ ಅಂದರೆ, ಸಾಹಿತ್ಯ ಅಂತ ಅಂದರೆ, ಪ್ರಪಂಚದ ಅತಿ ಪ್ರಾಚೀನ ಸಾಹಿತ್ಯ ಅಂತ ಅಂದರೆ ಅದು ಋಗ್ವೇದ. ನೆನಪಲ್ಲಿಟ್ಕೊಳ್ಳಿ. ಇದು ಕೂಡ ಪ್ರಶ್ನೆಯಾಗಿದೆ, ನೆನಪಲ್ಲಿಟ್ಕೊಳ್ಳಿ. ಋಗ್ವೇದ. ಸೊ ಇದು ಇರ್ತಕ್ಕಂಥದ್ದು ಸಂಸ್ಕೃತ ಭಾಷೆ, ಅದು ಗೊತ್ತಿರ್ತಕ್ಕಂಥದ್ದು. ಸೊ ನಾನು ಈಗಾಗಲೇ ಹೇಳಿದಾಗೆ ಸರಸ್ವತಿ ನದಿ ಅತಿ ಹೆಚ್ಚು ಬಾರಿ ಉಲ್ಲೇಖವಾಗಿರ್ತಕ್ಕಂತಹ ನದಿ ಈ ಒಂದು ವೇದಕಾಲದ ನಾಗರಿಕತೆಯಲ್ಲಿ, ವೇದಗಳಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ನದಿ ಇದು ಗಗ್ಗರ್ ಹಕ್ರ. ಇಲ್ಲಿ ಇನ್ನೊಂದು ಮುಖ್ಯವಾಗಿ ನೋಡಿ, ಹೆಲ್ಮಾಂಡ್ ಅಂತಕ್ಕಂಥದ್ದು, ಅಂದರೆ ಆಫ್ಘಾನಿಸ್ತಾನದಲ್ಲಿ ಹರಿಯುವಂತಹ ಹೆಲ್ಮಾಂಡ್ ನದಿನೇ ಈ ಒಂದು ಸರಸ್ವತಿ ನದಿ ಅನ್ನುವಂಥ ಒಂದು ಅಭಿಪ್ರಾಯ ಕೂಡ ಇದೆ. ನಿಮಗೆ ಪ್ರಶ್ನೆ ಕೇಳಬಹುದು, ಯಾಕೆಂದರೆ ಇಲ್ಲಿವರೆಗೂ ಕೂಡ ಸರಸ್ವತಿ ನದಿ, ಗಗ್ಗರ್ ಹಕ್ರ ನದಿ ಬಗ್ಗೆ ಕೇಳಿರ್ತಕ್ಕಂತಹದ್ದು. ಮುಂದುವರೆದು ಈಗ ಹೆಲ್ಮಾಂಡ್ ಬಗ್ಗೆ ಕೇಳಬಹುದು. ಆಫ್ಘಾನಿಸ್ತಾನದಲ್ಲಿ ಹರಿತಾ ಇರತಕ್ಕಂತಹ ನದಿಯನ್ನು, ಹೆಲ್ಮಾಂಡ್ ಅನ್ನುವಂತಹ ನದಿಯನ್ನು ಸರಸ್ವತಿ ನದಿ ಇರಬಹುದು ಅಂತ ಅಂದಾಜು ಮಾಡಿದ್ದಾರೆ. ನೆನಪಲ್ಲಿಟ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ಒಂದು ನಾಗರಿಕತೆಯನ್ನು ನಾವು ಎರಡು ಭಾಗವನ್ನಾಗಿ ಮಾಡ್ತೇವೆ. ಒಂದು ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲ ಅಂತಂದ್ಬಿಟ್ಟು ಎರಡು ಭಾಗ ಮಾಡ್ತೇವೆ. ವೇದಕಾಲದ ನಾಗರಿಕತೆಯನ್ನು ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲ ನಾಗರಿಕತೆ ಅಂತಂದ್ಬಿಟ್ಟು ಎರಡು ಭಾಗ ಮಾಡ್ತೇವೆ. ಹಾಗಿದ್ರೆ ಪೂರ್ವ ವೇದ ಕಾಲ ಅಂತಂದರೆ ಯಾವುದು, ಉತ್ತರ ವೇದ ಕಾಲ ನಾಗರಿಕತೆ ಅಂದರೆ ಯಾವುದು? ಸೊ ಪೂರ್ವ ವೇದ ಕಾಲ ನಾಗರಿಕತೆ ಅಂತ ಅಂದರೆ ಈ ಒಂದು ಋಗ್ವೇದದ ಕಾಲವನ್ನು ಪೂರ್ವವೇದದ ಕಾಲ ನಾಗರಿಕತೆ ಅಂತ ಕರಿತೇವೆ. ಋಗ್ವೇದದ ನಂತರ ಅಂದರೆ ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಬಂದಂಥದ್ದೆಲ್ಲ ಆ ಒಂದು ವೇದಗಳ ಕಾಲವನ್ನು ಉತ್ತರ ವೇದದ ಕಾಲ ನಾಗರಿಕತೆ ಅಂತಂದ್ಬಿಟ್ಟು ಕರಿತೇವೆ. ನೆನಪಲ್ಲಿಟ್ಕೊಳ್ಳಿ. ಇದು ಕೂಡ ಪ್ರಶ್ನೆಯಾಗಿದೆ. ಉತ್ತರ ವೇದದ ಕಾಲದಲ್ಲಿ ಬಂದಂತಹ ಸಾಹಿತ್ಯಗಳು ಯಾವುದು ಅಂತಂದ್ಬಿಟ್ಟು ಪ್ರಶ್ನೆಯಾಗಿದೆ. ನೆನಪಲ್ಲಿಟ್ಕೊಳ್ಳಿ. ಉತ್ತರ ವೇದ ಕಾಲ ಅಂತಂದರೆ ಏನು, ಯಾವುದು ಅನ್ನೋವಂಥದ್ದು ಪ್ರಶ್ನೆಯಾಗಿದೆ. ನೆನಪಲ್ಲಿಟ್ಕೊಳ್ಳಿ. ನೋಡಿ, ಇವೆಲ್ಲ ಇಲ್ಲೇ ಇದ್ದಾವೆ. ನೀವು ಎಲ್ಲೋ ಯಾವ್ಯಾವುದೋ ದೊಡ್ಡ ಪುಸ್ತಕ ಓದಬೇಕಾಗಿಲ್ಲ, ದೊಡ್ಡ ಕೋಚಿಂಗ್ ಸೆಂಟ್ರಿಗೆ ಹೋಗಬೇಕಾಗಿಲ್ಲ. ಯಾಕೆಂದರೆ ಇದೆಲ್ಲ ನಮ್ಮ ಅನುಭವ. ಇದು ನಾನು ನಿಮ್ಗೆ ಯಾವುದೋ ಬೇರೆ ಎಲ್ಲಿಂದನೋ ಏನೋ ತಂದು ನಾನು ಹೇಳ್ತಾ ಇರೋದಲ್ಲ. ಇದು ನನ್ನ ಅನುಭವ. ಇದು ನಾನು ಕಲ್ತ್ಕೊಂಡಿರ್ತಕ್ಕಂಥದ್ದು, ನನ್ನ ಒಂದು ಯಶಸ್ಸಿಗೆ ಕಾರಣವಾಗಿರ್ತಕ್ಕಂಥದ್ದು. ಅದನ್ನು ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥದ್ದು ಅಷ್ಟೇನೆ. ಸೊ ನೋಡಿ, ಇದು ಉತ್ತರ ವೇದ ಕಾಲ ಅಂತಂದು ಕರಿತೇವೆ. ಋಗ್ವೇದದ ನಂತರದ ಕಾಲವನ್ನು ಉತ್ತರ ವೇದ ಕಾಲ ಅಂತಂದ್ಬಿಟ್ಟು ಕರಿತೇವೆ. ನೆನಪಲ್ಲಿಟ್ಕೊಳ್ಳಿ. ಇದು ಕೂಡ ಪ್ರಶ್ನೆಯಾಗಿರ್ತಕ್ಕಂಥದ್ದು, ಮತ್ತು ಪ್ರಶ್ನೆ ಬರುವಂತಹ ಸಾಧ್ಯತೆ ಇರುವಂಥದ್ದು. ಮತ್ತು ಈ ಒಂದು ವೇದ ಕಾಲದ ನಾಗರಿಕತೆಯಲ್ಲಿ ಒಂದು ಪ್ರಶ್ನೆ ಖಂಡಿತ ಬರುತ್ತೆ ನಿಮಗೆ. ನೆನಪಲ್ಲಿಟ್ಕೊಳ್ಳಿ. ಸೊ ಇದಾದ ನಂತರ ಮುಂದೆ ಹೋಗೋಣ. ಇಲ್ಲಿ ನೀವು ವೇದಕಾಲದ ನಾಗರಿಕತೆಯಲ್ಲಿ ನೀವು ಶಿಕ್ಷಕರ ನೇಮಕಾತಿ ಮತ್ತು TET ನೇಮಕಾತಿಗೆ ಸಂಬಂಧಪಟ್ಟಂತೆ ನೀವು ಓದ್ಕೊಳ್ಬೇಕಾಗಿರ್ತಕ್ಕಂತಹ ವಿಧಾನ, ಅಥವಾ ಇದನ್ನು ಅರ್ಥ ಗ್ರಹಿಸಬೇಕಾಗಿರ್ತಕ್ಕಂತಹ ರೀತಿ ಹೇಗಪ್ಪ ಅಂತಂದರೆ, ಇದಕ್ಕಿರ್ತಕ್ಕಂತಹ ವ್ಯತ್ಯಾಸ ಏನು ಅಂತಂದ್ಬಿಟ್ಟು ನೀವು ಪಟ್ಟಿ ಮಾಡ್ಕೊಳ್ಬೇಕಾಗತ್ತೆ. ಸೊ ಆ ಒಂದು ವ್ಯತ್ಯಾಸಗಳನ್ನು ನಾನು ನಿಮಗೆ ಹೇಳ್ತಾ ಹೋಗ್ತೀನಿ, ನೋಟ್ ಮಾಡ್ಕೊಳ್ಳಿ. ಸೊ ನೋಡಿ, ಇಲ್ಲಿ ಪೂರ್ವವೇದ ಕಾಲದಲ್ಲಿ ಏನಿತ್ತು, ಪೂರ್ವವೇದ ಕಾಲದಲ್ಲಿ ಕುಟುಂಬ ಅಂತಕ್ಕಂತಹದ್ದು ಒಂದು ಸಮಾಜದ ಮೂಲ ಘಟಕ ಆಗಿತ್ತು. ಸೊ ಇದು ಮೂಲ ಘಟಕ ಕೇಳಿದ್ದಾರೆ. ಇದು ಕೂಡ ಪ್ರಶ್ನೆ ಆಗಿದೆ. ಸಮಾಜದ ಮೂಲ ಘಟಕ ಯಾವುದಾಗಿತ್ತು ಅಂತ ಕಂಡುಬಿಟ್ಟು ಕೇಳಿದ್ದಾರೆ ಪ್ರಶ್ನೆ. ಕುಟುಂಬ ಅಂತಕ್ಕಂಥದ್ದು ಪೂರ್ವವೇದ ಕಾಲದಲ್ಲಾಗಿದ್ದದ್ದು. ಮತ್ತು ತಂದೆ ಕುಟುಂಬದ ಮುಖ್ಯಸ್ಥನಾಗಿದ್ದಂಥವನು. ಕುಟುಂಬದ ಮುಖ್ಯಸ್ಥ ಯಾರಾಗಿರ್ತಾನೆ? ತಂದೆಯಾಗಿರ್ತಾನೆ. ಹಾಗೆ ಅವಿಭಕ್ತ ಕುಟುಂಬ ವ್ಯವಸ್ಥೆ ಜಾರಿಗೆ ಇದ್ದಂತಹದ್ದು. ಹಾಗೆ ಇವರಿಗೆ ಸೋಮ ಮತ್ತು ಸುರ ಅನ್ನುವಂಥ ಪಾನೀಯಗಳ ಪರಿಚಯ ಇತ್ತು. ನೋಡಿ, ಇದು ಕೂಡ ಪೊಲೀಸ್ ಕಾನ್ಸ್ಟೇಬಲ್ನಲ್ಲಿ ಪ್ರಶ್ನೆಯಾಗಿದೆ. ವೇದಕಾಲದ ನಾಗರಿಕತೆಯ ಜನರಿಗೆ ಪರಿಚಯವಾಗಿದ್ದಂತಹ ಪಾನೀಯಗಳು ಯಾವುದು ಅಂತಂದ್ಬಿಟ್ಟು ಕೇಳಿದ್ದಾರೆ ಪ್ರಶ್ನೆ. ಸೋಮ ಹಾಗೆ ಸುರ ಅಂತಕ್ಕಂಥದ್ದು ಪಾನೀಯಗಳ ಪರಿಚಯ ಇತ್ತು ಅಂತಕ್ಕಂಥದ್ದು ನಮಗೆ ಉಲ್ಲೇಖ ಇರತಕ್ಕಂಥದ್ದು. ಸೊ ಇದಾದ ನಂತರ ಇನ್ನು ಒಂದು ಸ್ತ್ರೀಯರ ಸ್ಥಾನಮಾನಕ್ಕೆ ಬಂದರೆ ಉತ್ತಮವಾದಂತಹ ಸ್ಥಾನಮಾನಗಳಿದ್ವು, ಸೂಕ್ತವಾದಂತಹ ಸ್ಥಾನಮಾನಗಳಿದ್ವು ಅಂತಂದ್ಬಿಟ್ಟು ನಾವು ಅರ್ಥ ಮಾಡ್ಕೊತೇವೆ. ಎಲ್ಲಿ? ಋಗ್ವೇದ ಕಾಲದಲ್ಲಿ. ನೆನಪಿಟ್ಕೊಳ್ಳಿ, ಪೂರ್ವವೇದ ಕಾಲದಲ್ಲಿ ಉತ್ತಮವಾದಂತಹ ಸ್ಥಾನಗಳಿದ್ದು ಸ್ತ್ರೀಯರಿಗೆ. ಅವರು ರಾಜಕೀಯ ಸಂಸ್ಥೆಗಳಲ್ಲೂ ಕೂಡ ಭಾಗವಹಿಸ್ತಾ ಇದ್ರು, ಸಭಾ ಮತ್ತು ಸಮಿತಿಗಳಲ್ಲಿ ಭಾಗವಹಿಸ್ತಾ ಇದ್ರು. ಅವರಿಗೆ ವೇದಾಧ್ಯಯನಕ್ಕೆ ಅವಕಾಶ ಇತ್ತು. ಉದಾಹರಣೆಗಳಾಗಿ ಘೋಷ, ಅಪಾಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ. ನೋಡಿ, ಇವರ ಹೆಸರುಗಳು ಕೇಳ್ತಾರೆ.
ಇವರು ಯಾವುದಕ್ಕೋಸ್ಕರ ಪ್ರಸಿದ್ಧಿ ಅನ್ನುವಂತಹ ಒಂದು ಹೆಸರುಗಳನ್ನು ಕೇಳ್ತಾರೆ. ಸೊ ನೋಡಿ, ಇವರು ವೇದಾಧ್ಯಯನವನ್ನು ಮಾಡಿದಂಥವರು. ಘೋಷ, ಅಪಲ, ಲೋಪಮುದ್ರ, ಇಂದ್ರಾಣಿ, ವಿಶ್ವವರ ಅಂತಕ್ಕಂಥವರು ವೇದಾಧ್ಯಯನವನ್ನು ಮಾಡಿದ್ದಂತಹ ಸ್ತ್ರೀಯರು ವೇದಕಾಲದಲ್ಲಿ, ಪೂರ್ವ ವೇದಕಾಲದಲ್ಲಿ. ಸೊ ಇವರು ವಿದ್ವನ್ಮಣಿಗಳಾಗಿದ್ದರು, ನೆನಪರಿಟ್ಕೊಳ್ಳಿ. ಹಾಗೆ ಬಾಲ್ಯ ವಿವಾಹ ಆಗಲಿ ಅಥವಾ ಸಹಗಮನ ಪದ್ಧತಿ, ಸತಿ ಸಹಗಮನ ಪದ್ಧತಿ ಆಗಲಿ ಇವ್ಯಾವುದು ಕೂಡ ಇರಲಿಲ್ಲ ಎಲ್ಲಿ, ಪೂರ್ವ ವೇದಕಾಲದಲ್ಲಿ. ಇನ್ನು ಆರ್ಥಿಕ ಜೀವನಕ್ಕೆ ಬಂದರೆ ಪಶುಪಾಲನೆ ಮತ್ತು ಬೇಸಾಯ ಇವರ ಒಂದು ಮುಖ್ಯವಾದಂತಹ ಒಂದು ಉದ್ಯೋಗವಾಗಿತ್ತು. ಹಸುಗಳನ್ನು ಇವರನ್ನು ಸಂಪತ್ತು ಅಂತಂದ್ಬಿಟ್ಟು ಪರಿಗಣನೆ ಮಾಡ್ತಾಯಿದ್ರು. ಅಂದರೆ ಯಾರ ಬಳಿ ಹೆಚ್ಚು ಹಸುಗಳಿದಾವೋ ಅವರು ತುಂಬ ಶ್ರೀಮಂತ ಅನ್ನೋವಂತಹ ಒಂದು ಪರಿಕಲ್ಪನೆ ಆ ಒಂದು ಕಾಲದಲ್ಲಿ ಇದ್ದಂಥದ್ದು. ಇದು ನಿಮಗೆ ಮುಂದಿನ ತರಗತಿಗಳು ಬರುತ್ತೆ. ಹಸುವನ್ನು ಅಘನ್ಯ ಅಂತಲೇ ಕರೀತಾ ಇದ್ರು, ಗೋಘ್ನ ಅಂತ ಯಾರನ್ನು ಕರೀತಾ ಇದ್ರು. ಸೊ ಅದೆಲ್ಲ ನಿಮಗೆ ಬರುತ್ತೆ, ಮುಂದೆ ನಾನು ತಿಳಿಸ್ಕೊಡ್ತೇನೆ. ಅದು ಕೂಡ ಬೇಕಾಗತ್ತೆ, ಅದು ಪ್ರೌಢಶಾಲಾ ಶಿಕ್ಷಕರಿಗೆ ಬೇಕಾಗತ್ತೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಈ ಒಂದು ವಿಚಾರಗಳು ಸಾಕಾಗತ್ತೆ. ಮತ್ತು ಪೊಲೀಸ್ ಕಾನ್ಸ್ಟೇಬಲು, PSIಗೆಲ್ಲ ಇಷ್ಟರಲ್ಲೇ ಬರುತ್ತೆ ನಿಮಗೆ. ಹಾಗಾಗಿ ಸೊ ಹಸುಗಳನ್ನೇ ಸಂಪತ್ತು ಅಂತಂದ್ಬಿಟ್ಟು ಪರಿಗಣನೆ ಮಾಡ್ತಾಯಿದ್ರು. ಸೊ ಇದಿಷ್ಟು ಪೂರ್ವವೇದ ಕಾಲದ ಒಂದು ಆರ್ಥಿಕ ಜೀವನ. ಇನ್ನು ರಾಜಕೀಯ ಜೀವನಕ್ಕೆ ಬರೋದಾದರೆ ರಾಜನ್ ಅಂದರೆ ಆರ್ಯರ ಅಂದರೆ ಆ ಒಂದು ಬಣದ ಮುಖ್ಯಸ್ಥನನ್ನು ರಾಜನ್ ಅಂತ ಅಂದ್ಬಿಟ್ಟು ಕರೀತಾ ಇದ್ರು. ಸೊ ಆದರೆ ಆತ ಸರ್ವಾಧಿಕಾರಿ ಆಗಿರಲಿಲ್ಲ. ಹಾಗೆ ಈ ಒಂದು ರಾಜನ್ ಅಂತಕ್ಕಂಥದ್ದು ವಂಶ ಪಾರಂಪರ್ಯ ಕೂಡ ಆಗಿರಲಿಲ್ಲ. ನೆನಪರಿಟ್ಕೊಳ್ಳಿ. ನೋಡಿ, ಇದೆಲ್ಲವೂ ಕೂಡ ಋಗ್ವೇದ ಕಾಲದಲ್ಲಿ ಅಂದರೆ ಪೂರ್ವವೇದ ಕಾಲದಲ್ಲಿ ಉತ್ತಮವಾದಂತಹ ಒಂದು ವಿಚಾರಗಳಿದ್ವು, ಉತ್ತಮವಾದಂತಹ ಒಂದು ಆಚರಣೆಗಳಿದ್ವು. ಹಾಗೆ ಸಭಾ, ಸಮಿತಿ, ವಿಧಾತ ಅನ್ನುವಂತಹ ಒಂದು ರಾಜಕೀಯ ಸಂಸ್ಥೆಗಳು, ಅಂದರೆ ಈಗಿನ ನಮ್ಮ ಮೇಲ್ಮನೆ ಕೆಳಮನೆ ಅಂತ ಹೇಳ್ತೀವಲ್ಲ, ಅಂತಹ ಒಂದು ಸಂಸ್ಥೆಗಳಿವು. ಅಂದರೆ ರಾಜನಿಗೆ ತನ್ನ ಒಂದು ಆಡಳಿತದಲ್ಲಿ ಸಹಕಾರವನ್ನು ನೀಡ್ತಾ ಇದ್ದಂತಹ, ಸಲಹೆಗಳನ್ನು ನೀಡ್ತಾ ಇದ್ದಂತಹ ಸಂಸ್ಥೆಗಳಿವು ಸಭಾ, ಸಮಿತಿ ಮತ್ತು ವಿಧಾತ ಅಂತಕ್ಕಂತಹದ್ದು. ಸೊ ಇವುಗಳು ಪೂರ್ವವೇದ ಕಾಲದಲ್ಲಿ ಇದ್ದಂತಹದ್ದು, ನೆನಪರಿಟ್ಕೊಳ್ಳಿ, ಬಹಳ ಮುಖ್ಯ. ಈ ಒಂದು ಅಂಶಗಳು ಸಭಾ ಮತ್ತು ಸಮಿತಿ ವಿಧಾತ ಬಗ್ಗೆ ಪ್ರಶ್ನೆ ಬಂದಿದೆ, ಬರುತ್ತೆ ಕೂಡ, ನಿಮಗೂ ಕೂಡ ಬರುತ್ತೆ, ಮತ್ತು ಕೂಡ ಬರುತ್ತೆ. ಇದೇ ವಿಚಾರಗಳು ಬಂದೇ ಬರುತ್ತೆ ಪ್ರಶ್ನೆ, ನೆನಪರಿಟ್ಕೊಳ್ಳಿ. ಸೊ ಇವುಗಳು ಸಲಹೆಯನ್ನು ಕೊಡೋದಕ್ಕೆ ಇದ್ದಂತಹ ಒಂದು ವಿಚಾರಗಳಾಗಿದ್ವು. ಇನ್ನು ಧಾರ್ಮಿಕ ಜೀವನಕ್ಕೆ ಬಂದರೆ ಇವರು ಇಂದ್ರ, ಸೂರ್ಯ, ಸೋಮ, ವರುಣ, ಮಿತ್ರ, ಯಮ, ಅಶ್ವಿನಿ ದೇವತೆಗಳನ್ನು ಆರಾಧನೆ ಮಾಡ್ತಾಯಿದ್ರು. ನಿಮಗೆ ಅದು ಮುಂದೆ ಹೇಳ್ತೇನೆ. ಅತಿ ಹೆಚ್ಚು ಒಂದು ಉಲ್ಲೇಖವಾಗಿರ್ತಕ್ಕಂತಹ ಅಂದರೆ ಹೆಚ್ಚು ಮಂತ್ರಗಳು ಯಾರಿಗೆ ಸಲ್ಲಿದೆ, ಇಂದ್ರನಿಗೆ ಅತಿ ಹೆಚ್ಚು ಮಂತ್ರಗಳು ಸಲ್ಲಿರ್ತಕ್ಕಂತಹದ್ದು, ಅದೆಲ್ಲ ಕೊಡೋ ವಿಚಾರಗಳು ನಿಮಗೆ ಮುಂದೆ ಹೇಳ್ತೇನೆ. ನಾನು ಎಷ್ಟು ಮಂತ್ರಗಳು ಅದೆಲ್ಲದೂ ಕೂಡ ಹೇಳ್ತೇನೆ. ಈಗ ಸದ್ಯಕ್ಕೆ ನಿಮ್ಗೆ ಇಷ್ಟು ಸಾಕಾಗತ್ತೆ. ಸೊ ಇಷ್ಟು ದೇವರುಗಳು ನೋಡಿ, ಇಲ್ಲಿ ನೆನಪಲ್ಲಿ ಇಟ್ಕೊಳ್ಬೇಕು ನಿಮಗೆ. ಇಲ್ಲಿ ಗಣೇಶ ಆಗಲಿ, ಈಶ್ವರ ಆಗಲಿ, ಪಾರ್ವತಿ ಆಗಲಿ, ನಾರಾಯಣ ಆಗಲಿ, ಅದು ಯಾವುದೇ ದೇವರುಗಳು ಒಂದು ಪೂಜೆ, ದೇವತಾ ಪೂಜೆಗಳು ಯಾವುದೂ ಕೂಡ ಇರಲಿಲ್ಲ ಇಲ್ಲಿ. ಕೇವಲ ನೋಡಿ, ನಮಗೆ ಕಣ್ಣಿಗೆ ಕಾಣ್ತಕ್ಕಂತಹ ಸೂರ್ಯ, ಚಂದ್ರ, ನಕ್ಷತ್ರ, ಯಮ ಮತ್ತು ವೃಕ್ಷಗಳ ಪೂಜೆ, ಆರಾಧನೆ ಅಂತಕ್ಕಂತಹದ್ದು ಇದ್ದಿದ್ದು. ಸೊ ಅವುಗಳನ್ನು ನೆನಪಲ್ಲಿಟ್ಕೊಳ್ಬೇಕು ನೋಡಿ. ಇನ್ನು ಈ ಒಂದು ಋಗ್ವೇದ ಕಾಲದ ಒಂದು ತತ್ವ ಹೇಗಿತ್ತು ಅಂತಂದರೆ, ಆನೋಭದ್ರಾಹ ಕೃತವೋಯಂತು ವಿಶ್ವತಃ. ಸೊ ಅದು ಇಲ್ಲಿರ್ತಕ್ಕಂಥದ್ದು. ಅಂದರೆ ಈ ಒಂದು ಜ್ಞಾನ ಅಂತಕ್ಕಂಥದ್ದು, ಉತ್ತಮವಾದಂತಹ ವಿಚಾರಗಳು ಅಂತಕ್ಕಂಥದ್ದು ವಿಶ್ವದ ಎಲ್ಲ ಮೂಲೆಗಳಿಂದಲೂ ಕೂಡ ನಮಗೆ ಹರಿದು ಬರಲಿ ಅಂತಕ್ಕಂಥದ್ದು. ಇದು ಕೂಡ ಪ್ರಶ್ನೆ ಆಗಬಹುದು. ಸೊ ಆನೋಭದ್ರಾಹ ಕೃತವೋಯಂತು ವಿಶ್ವತಃ, ಅಥವಾ ಉತ್ತಮ ವಿಚಾರಗಳು ಜಗತ್ತಿನೆಲ್ಲೆಡೆಯಿಂದ ಹರಿದು ಬರಲಿ ಅಂತಕ್ಕಂಥದ್ದು ಎಲ್ಲಿದೆ? ಅದು ಋಗ್ವೇದದಲ್ಲಿದೆ ಇರುವಂಥದ್ದು. ಸೊ ಇದು ಈ ಒಂದು ವೇದದೊಳಗಿನ ಸಂದೇಶಗಳು, ಅಂದರೆ ಋಗ್ವೇದದ ಸಂದೇಶಗಳಾಗಿದ್ದಂಥದ್ದು. ಇದು ಧಾರ್ಮಿಕ ಜೀವನ ಇವ್ರದ್ದು. ಸೊ ಇದಿಷ್ಟು ವೇದ ಕಾಲದ ಒಂದು ಧಾರ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಆಯಿತು. ಇನ್ನು ಅಂದರೆ ಪೂರ್ವವೇದ ಕಾಲದ್ದು. ಇನ್ನು ಉತ್ತರ ವೇದ ಕಾಲಕ್ಕೆ ಬರೋಣ. ಉತ್ತರ ವೇದ ಕಾಲದಲ್ಲಿ ಏನಾಯಿತು? ಸೊ ಉತ್ತರ ವೇದ ಕಾಲದಲ್ಲಿ ಈ ಒಂದು ಜನಸಂಖ್ಯೆ ಜಾಸ್ತಿ ಆಯಿತು ಒಂದು, ಮತ್ತು ಅವರ ಒಂದು ತಾವು ವಾಸ ಮಾಡ್ತಾ ಇದ್ದಂತಹ ಪ್ರದೇಶ ವಿಸ್ತಾರ ಆಯಿತು. ಗಂಗಾ ನದಿ ಒಂದು ಬಯಲಿಗೂ ಕೂಡ ಬಂದರು, ಯಾಕೆಂದರೆ ಅವರು ಸರಸ್ವತಿ ನದಿ ಬಯಲಿನಲ್ಲಿ ಆರಂಭವಾದಂಥದ್ದು. ಆನಂತರ ಈ ಒಂದು ಸಪ್ತ ಸಿಂಧು ಪ್ರದೇಶ ಅಂದರೆ ದಕ್ಷಿಣಕ್ಕೆ ಒಂದಷ್ಟು ಜನ ವಲಸೆ ಬರ್ತಾರೆ. ಸೊ ಗಂಗಾ ಯಮುನಾ ನದಿ ಬಯಲಿಗೆ ವಲಸೆ ಬಂದು ಅಲ್ಲಿ ತಮ್ಮ ಒಂದು ವಿಂಧ್ಯ ಶ್ರೇಣಿ ವಿಂಧ್ಯ ಸಾತ್ಪುರ ಬೆಟ್ಟಗಳನ್ನು ದಾಟಿ ಕೂಡ ಅಲ್ಲೂ ಕೂಡ ದಕ್ಷಿಣಕ್ಕೆ ಬಂದು ಇಲ್ಲಿ ತಮ್ಮ ಒಂದು ನಾಗರಿಕತೆಯನ್ನು ಆರಂಭ ಮಾಡ್ತಾರೆ. ಸೊ ಅಂತಹ ಕಾಲದಲ್ಲಾದಂತಹ ಬದಲಾವಣೆಗಳೇನು, ಇದು ಮುಖ್ಯ. ಅಂತಹ ಕಾಲದಲ್ಲಾದಂಥದ್ದು ನೋಡಿ, ಇಲ್ಲಿ ಏನಾಯಿತು, ರಾಜ ಬಲಿಷ್ಠನಾದನು. ಅಲ್ಲಿ ರಾಜ ಅಂತಕ್ಕಂಥವನು ಪ್ರಜೆಗಳ ಒಂದು ಪ್ರೀತಿ ಪಾತ್ರನಾಗಿದ್ದು ಅವರ ಒಂದು ಕಲ್ಯಾಣಕ್ಕೋಸ್ಕರ ಕೆಲಸ ಮಾಡ್ತಾ ಇದ್ದಂಥವನಾಗಿದ್ದ. ಸೊ ಇಲ್ಲಿ ಮತ್ತು ಅಲ್ಲಿ ಅದು ವಂಶ ಪಾರಂಪರ್ಯವಾಗಿ ಇರಲಿಲ್ಲ. ಆದರೆ ಇಲ್ಲಿ ಏನಾಗುತ್ತೆ ಅಂತಂದರೆ ಆತ ಬಲಿಷ್ಠನಾಗ್ತಾನೆ. ಅಧಿಕಾರ ಅಂತಕ್ಕಂಥದ್ದು ವಂಶ ಪಾರಂಪರ್ಯವಾಗತ್ತೆ. ಅಧಿಕಾರ ಅಂತಕ್ಕಂಥದ್ದು ಹೆಚ್ಚಿನ ಒಂದು ತಮ್ಮ ಒಂದು ದರ್ಪದ ಸಂಕೇತ ಆಗತ್ತೆ. ಈ ರೀತಿಯ ಬದಲಾವಣೆಗಳಾಗುತ್ತೆ. ಆಮೇಲೆ ನಾನು ಹೇಳಿದೆ, ರಾಜಕೀಯ ಸಂಸ್ಥೆಗಳಿದ್ದವು, ಸಭಾ, ಸಮಿತಿ, ವಿಧಾತ ಅಂತಕ್ಕಂಥದ್ದು. ಅದರಲ್ಲಿ ವಿಧಾತ ಇರಲಿಲ್ಲ.
ಏನಾಗುತ್ತೆ, ಉತ್ತರ ವೇದ ಕಾಲದಲ್ಲಿ ವಿಧಾತ ಇರಲೇ ಇರಲಿಲ್ಲ, ಸಭಾ ಮತ್ತು ಸಮಿತಿಗಳು ಮಾತ್ರ ಇದ್ವು. ಅದು ಕೂಡ ತಮ್ಮ ಪ್ರಾಮುಖ್ಯತೆಯನ್ನು ಕಳ್ಕೊಂಡಿದ್ವು. ಅಂದರೆ ಅದಕ್ಕೆ ಬೆಲೆ ಇರಲಿಲ್ಲ, ರಾಜ ಅದನ್ನು ಗೌರವಿಸ್ತಾ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿಗೆ ತಲುಪುತ್ತೆ. ಹಾಗೆ ಹಲವಾರು ಯಾಗಗಳನ್ನು ಮಾಡೋದಕ್ಕೂ ಕೂಡ ಈ ಒಂದು ಉತ್ತರ ವೇದ ಕಾಲದಲ್ಲಿ ಆರಂಭ ಆಗತ್ತೆ. ಇದಾದ ನಂತರ ಸಾಮಾಜಿಕ ಪದ್ಧತಿಗೆ ಬರೋದಾದರೆ, ಸಾಮಾಜಿಕ ಬದಲಾವಣೆಗಳಿಗೆ ಬರೋದಾದರೆ ಗೋತ್ರ ಪದ್ಧತಿಗಳ ಆರಂಭವಾಯಿತು. ಮತ್ತು ಚಾತುರಾಶ್ರಮಗಳು ಕೂಡ ಆರಂಭವಾಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ. ನೋಡಿ, ಇದ್ರ ಬಗ್ಗೆ ಪ್ರಶ್ನೆ ಕೇಳಿದ್ದಾರೆ ಒಂದು ಸಲ. 4 ಆಶ್ರಮಗಳಲ್ಲಿ 3 ಕೊಟ್ಟು 4ನೇದು ಯಾವುದು ಇದರಲ್ಲಿ, ಅಥವಾ ಮಿಸ್ ಆಗಿರುವಂಥದ್ದು ಯಾವುದು ಅಂತ ಅಂದ್ಬಿಟ್ಟು ಪ್ರಶ್ನೆ ಕೇಳಿದ್ದಾರೆ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ ಅಂತಕ್ಕಂಥದ್ದು ಇದ್ರ ಬಗ್ಗೆ ಕೂಡ ನಿಮಗೆ ಪ್ರಶ್ನೆಯಾಗಿದೆ, ನೆನಪಿಟ್ಕೊಳ್ಳಿ. 4 ಚತುರಾಶ್ರಮಗಳು ಯಾವ್ಯಾವುದು ಅಂತಕ್ಕಂಥದ್ದು ಅದು ಕೂಡ ಪ್ರಶ್ನೆಯಾಗಿದೆ, ನೆನಪಿಟ್ಕೊಳ್ಳಿ. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಾಶ್ರಮ. ಸೊ ಅದಾದ ನಂತರ ಅಲ್ಲಿ ಸ್ತ್ರೀಯರಿಗೆ ಅತ್ಯುತ್ತಮವಾದಂಥ ಸ್ಥಾನಗಳಿದ್ವು. ಆದರೆ ಇಲ್ಲಿ ಸ್ತ್ರೀಯರ ಸ್ಥಾನಮಾನದಲ್ಲಿ ಬಹಳ ಕುಸಿತ ಉಂಟಾಗತ್ತೆ. ಹಾಗೆ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲಿ ತಲೆ ಎತ್ತುತ್ತೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತಕ್ಕಂಥದ್ದು ಅನ್ನುವಂತಹ ವರ್ಣ ವ್ಯವಸ್ಥೆ ತಲೆ ಎತ್ತತ್ತೆ. ಆದರೆ ಒಂದು ಗಮನ ಇಟ್ಕೊಳ್ಳಿ, ಈ ಒಂದು ಪ್ರಸ್ತುತ ಸಮಾಜಕ್ಕೆ ಸಂಬಂಧಪಟ್ಟಂತೆ ಒಂದು ವಿಚಾರ ನಿಮಗೆ ತಿಳಿಸ್ಕೊಡ್ತೇನೆ. ಆ ಕಾಲದಲ್ಲಿ ಇದ್ದಂತಹ ವರ್ಣ ವ್ಯವಸ್ಥೆ ಅಂತಕ್ಕಂಥದ್ದು ಹುಟ್ಟಿನಿಂದ ಅಥವಾ ಜಾತಿಯ ಆಧಾರವಾಗಿ ವರ್ಣವನ್ನು ಅವರು ವಿಭಜನೆ ಮಾಡಿದ್ದಿರಲಿಲ್ಲ. ಆಗ ವರ್ಣ ವ್ಯವಸ್ಥೆ ವಿಭಜನೆಯಾಗಿದ್ದು ಯಾವ ಒಂದು ಇದರಿಂದ ಅಂತಂದರೆ, ತಾವು ಮಾಡ್ತಕ್ಕಂತಹ ಕೆಲಸದ ಮೇಲೆ, ತಮ್ಮ ವೃತ್ತಿಯ ಮೇಲೆ ವರ್ಣವನ್ನು ಆಗ್ತಾ ಇದ್ದಿದ್ದು. ಕೇವಲ ಪೌರೋಹಿತ್ಯ ಅಥವಾ ಪೂಜೆ ಪುನಸ್ಕಾರಗಳು ಇಂತಹದ್ದನ್ನು ಶಿಕ್ಷಕ ವೃತ್ತಿಯನ್ನು ಮಾಡ್ತಾ ಇದ್ದಂಥವ್ರು ಬ್ರಾಹ್ಮಣರು ಅಂತ ಅನ್ನಿಸ್ಕೊಂಡಿದ್ರು, ರಕ್ಷಣೆ ಮಾಡ್ತಕ್ಕಂಥವ್ರು ಕ್ಷತ್ರಿಯರು ಅನ್ನಿಸ್ಕೊಂಡಿದ್ರು, ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವ್ರು ವೈಶ್ಯರು ಅನ್ನಿಸ್ಕೊಂಡಿದ್ರು, ಹಾಗೆ ವ್ಯವಸಾಯವನ್ನು ಮಾಡ್ತಕ್ಕಂಥವ್ರು ಶೂದ್ರರು ಅಂತ ಅನ್ನಿಸ್ಕೊಂಡಿದ್ರು. ಆದರೆ ಮುಂದಿನ ದಿನಮಾನಗಳಲ್ಲಿ ಅದು ತಪ್ಪು ಕಲ್ಪನೆಗಳಿಂದ ಆ ಒಂದು ಜಾತಿ ವ್ಯವಸ್ಥೆ ಜಾರಿಗೆ ಬಂದಂಥದ್ದು ಆಗಿರ್ತಕ್ಕಂಥದ್ದು. ಸೊ ಅಂದರೆ ಉತ್ತರ ವೇದ ಕಾಲದಲ್ಲಿ ವರ್ಣ ವ್ಯವಸ್ಥೆ ಜಾರಿಗೆ ಬಂದಿತ್ತು ಅಂತಕ್ಕಂಥದ್ದನ್ನು ನೀವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ಸತಿ ಸಾಗಮನ ಪದ್ಧತಿ ಜಾರಿಗೆ ಬಂತು, ಬಾಲ್ಯ ವಿವಾಹಗಳ ಆರಂಭವಾದವು, ಮತ್ತು ಬಹುಪತಿತ್ವ ಅಂತಕ್ಕಂಥದ್ದು ಕೂಡ ರೂಢಿಗೆ ಬಂತು. ಸೊ ಈ ಎಲ್ಲ ವಿಚಾರಗಳು ಅಂದರೆ ಸ್ತ್ರೀಯರ ಸ್ಥಾನಮಾನದಲ್ಲೂ ಕೂಡ ಕುಸಿತ ಉಂಟಾಯಿತು. ಇದೆಲ್ಲದೂ ಕೂಡ ಉತ್ತರ ವೇದ ಕಾಲದಲ್ಲಿ ಆಗಿರ್ತಕ್ಕಂಥದ್ದು. ಹಾಗೆ ಧಾರ್ಮಿಕ ಜೀವನಕ್ಕೆ ಸಂಬಂಧಪಟ್ಟಂತೆ ಹಲವಾರು ಆಚರಣೆಗಳು ಕಠಿಣವಾಗ್ತಾ ಬಂದವು, ಸಂಕೀರ್ಣವಾಗ್ತಾ ಬಂದವು, ಅರ್ಥ ಆಗ್ತಾ ಇರಲಿಲ್ಲ, ಸಾಮಾನ್ಯ ಜನಗಳಿಗೆ ಅರ್ಥವಾಗ್ತಾ ಇರಲಿಲ್ಲ. ಮತ್ತು ನೋಡಿ, ಯಜ್ಞ ಯಾಗಗಳ ಆಚರಣೆ ಕೂಡ ಹೆಚ್ಚಾಯಿತು, ಮತ್ತು ಅದರಲ್ಲಿ ಅರ್ಥ ಇಲ್ಲದೆ ಇರೋ ರೀತಿ ಆಯಿತು. ಈ ರೀತಿಯ ಬದಲಾವಣೆಗಳು ಕೂಡ ಆಗ್ತಾ ಬಂದವು. ಹಾಗೆ ಅಲ್ಲಿ ನಾ ಹೇಳಿದೆ, ಇಂದ್ರ, ವರುಣ, ಸೂರ್ಯ, ಯಮ, ಅಶ್ವಿನಿ ದೇವತೆಗಳ ಆರಾಧನೆ ಇತ್ತು. ಇಲ್ಲಿ ನೋಡಿ, ಬ್ರಹ್ಮ, ವಿಷ್ಣು, ಶಿವ, ಪ್ರಭಾವಿ ದೇವರುಗಳು, ಈ ರೀತಿಯ ದೇವರುಗಳ ಒಂದು ಆರಾಧನೆ ಕೂಡ ಆರಂಭವಾಗ್ತಾ ಬಂತು, ಪ್ರಾಮುಖ್ಯತೆಗೆ ಬಂತು ಈ ಒಂದು ಉತ್ತರ ವೇದ ಕಾಲದಲ್ಲಿ. ಸೊ ಈ ರೀತಿಯ ಬದಲಾವಣೆಗಳು ಈ ಪೂರ್ವವೇದ ಕಾಲ ಹಾಗೆ ಉತ್ತರ ವೇದ ಕಾಲದಲ್ಲಿ ಬಂದಂತಹದ್ದು. ಇನ್ನು ಮಹಾಕಾವ್ಯಗಳು ಇಲ್ಲಿ ಬಂದಂಥವುಗಳನ್ನು ನಾವು ನೋಡೋದಾದರೆ, ಒಂದು ರಾಮಾಯಣ ಮಹಾಭಾರತಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು, ವಾಲ್ಮೀಕಿಯ ರಾಮಾಯಣ ಮತ್ತು ವ್ಯಾಸರ ಮಹಾಭಾರತಗಳು, ಇವುಗಳನ್ನು ಮಹಾಕಾವ್ಯಗಳು, ಇಂದಿಗೂ ಕೂಡ ಇವು ಹಿಂದೂ ಸಂಸ್ಕೃತಿಯ ಮಹಾಕಾವ್ಯಗಳು ಅಂತಲೇ, ಪವಿತ್ರವಾದಂತಹ ಗ್ರಂಥಗಳು ಅಂತಲೇ ಅನ್ನಿಸ್ಕೊಂಡಿರ್ತಕ್ಕಂಥದ್ದು. ಸೊ ಇದು ಈ ಒಂದು ಉತ್ತರ ವೇದ ಕಾಲದಲ್ಲೇ ಉತ್ತರ ವೇದ ಕಾಲದಲ್ಲೇ ಬಂದಂತಹ ಒಂದು ಸಾಹಿತ್ಯಗಳಾಗಿರ್ತಕ್ಕಂಥದ್ದು, ಅಂದರೆ ಸಾಹಿತ್ಯಿಕ ಕೊಡುಗೆಗಳಾಗಿರ್ತಕ್ಕಂಥದ್ದು. ಸೊ ಇದಿಷ್ಟು ಈ ಒಂದು 6ನೇ ತರಗತಿಯಲ್ಲಿ ನಾವು ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ತಿಳ್ಕೊಳ್ಳೇಬೇಕಾದಂತಹ ಮೂಲಭೂತ ಜ್ಞಾನ, ಮೂಲವಾದಂತಹ ವಿಚಾರಗಳಿವು. ಸೊ ಇವುಗಳು ನಿಮಗೆ ಬಹಳ ಸಿಲ್ಲಿ ಅಂತ ಅನಿಸುತ್ತೇನೋ, ಆದರೆ ಪ್ರಶ್ನೆ ಪತ್ರಿಕೆಗಳನ್ನು ತೆಗೆದು ನೋಡಿ. ನಾನು ನಿಮಗೆ ಮುಂದಿನ ಒಂದು ಪ್ರಶ್ನೆ ಪತ್ರಿಕೆ ಒಂದು ವಿಡಿಯೋ ಮಾಡ್ತೇನೆ, ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ಯಾವ್ಯಾವ ವಿಚಾರಗಳ ಬಗ್ಗೆ ಪ್ರಶ್ನೆಗಳು ಬಂದಿರತಕ್ಕಂಥದ್ದು ಅಂತ. ಇನ್ನು TET ಮತ್ತು ಟೀಚರ್ಸ್ ನೇಮಕಾತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಂತೂ ಬಹಳ ಅತ್ಯಂತ ಉಪಯುಕ್ತವಾದಂತಹ ಒಂದು ವಿಚಾರಗಳಿವೆಲ್ಲವೂ ಕೂಡ. ಯಾಕೆ ಅಂತಂದರೆ ನಿಮಗೆ ಗೊತ್ತು, ಪರೀಕ್ಷಾ ವಿಧಾನಗಳು ಕೂಡ ಬದಲಾವಣೆಯಾಗಿದೆ. ಈಗ ಶಿಕ್ಷಕರ ನೇಮಕಾತಿಯ ಪರೀಕ್ಷಾ ವಿಧಾನ ಕೂಡ ಬದಲಾವಣೆಯಾಗಿದೆ. ನಿಮಗೊಂದು ಡಿಸ್ಕ್ರಿಪ್ಟಿವ್ ಟೈಪು, ಅಂದರೆ ವಿವರಣಾತ್ಮಕವಾದ ಒಂದು ಮಾದರಿ ಪ್ರಶ್ನೆ ಉತ್ತರಗಳನ್ನು ಬರೀತಕ್ಕಂತಹ ಒಂದು ಪತ್ರಿಕೆಯೇ ಒಂದು ಪತ್ರಿಕೆ ಇದೆ. ಸೊ ಹಾಗಾಗಿ ಆ ಎಲ್ಲ ನಿಟ್ಟಿನಿಂದಲೂ ಕೂಡ ಇದು ಬಹಳ ಅನುಕೂಲ ಆಗುತ್ತೆ. ಆ ನಿಟ್ಟಿನಲ್ಲಿ ಈ ರೀತಿಯ ನಾನು 6ನೇ ತರಗತಿಯಿಂದನೇ ಈ ಒಂದು ಇತಿಹಾಸ ಭಾಗದ ಪಠ್ಯಪುಸ್ತಕಗಳನ್ನು ವಿಶ್ಲೇಷಣೆ ಮಾಡ್ತಾ ಬರ್ತಾ ಇರ್ತಕ್ಕಂಥದ್ದು, ಬಹಳ ಮುಖ್ಯವಾದಂಥ ವಿಚಾರಗಳನ್ನು ಒಂದು ಕಡೆ ತೊಗೊಂಡ್ಬರ್ತಾ ಇರ್ತಕ್ಕಂಥದ್ದು. ಸೊ ಈ ಒಂದು ವಿಡಿಯೋ ಖಂಡಿತವಾಗಿ ನಿಮಗೆಲ್ಲರಿಗೂ ಕೂಡ, ಅಥವಾ ಈ ಎಲ್ಲ ವಿಚಾರಗಳು ನಿಮಗೆ ಖಂಡಿತವಾಗಿ ಪರೀಕ್ಷಾ ದೃಷ್ಟಿಯಿಂದ ಉಪಯೋಗ ಆಗತ್ತೆ ಅಂತ ಭಾವಿಸ್ತಾ, ಸೊ ಈ ಒಂದು ವಿಡಿಯೋವನ್ನು ಎಲ್ಲರೂ ಕೂಡ ತಾವುಗಳು ನೋಡಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆ ಈ ಒಂದು ವಿಡಿಯೋವನ್ನು ಹೆಚ್ಚು ಶೇರ್ ಮಾಡಿ,
ಹೆಚ್ಚು ಹೆಚ್ಚು ಶೇರ್ ಮಾಡಿ, ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಅಂದರೆ ಒಂದು ರೀತಿ ಸಪೋರ್ಟ್ ಆಗುತ್ತೆ, ಅದೊಂದು ಏನು ನೀವೊಂದು ಪ್ರೋತ್ಸಾಹ, ಒಂದು ಸಹಕಾರ ನೀಡಿದ ಹಾಗೆ ಆಗುತ್ತೆ. ನನಗೆ ಮಾಡಲಿಕ್ಕೆ ಇನ್ನೂ ಹೆಚ್ಚು ಹೆಚ್ಚು ಮಾಡಲಿಕ್ಕೂ ಕೂಡ ಒಂದು ಹುಮ್ಮಸ್ಸು ಬರುತ್ತೆ ನನಗೂ ಕೂಡ. ಹಾಗಾಗಿ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ನಿಮ್ಮ ಒಂದು ಪರೀಕ್ಷಾ ಸಿದ್ಧತೆಯನ್ನು ಆರಂಭ ಮಾಡ್ತಾಯಿರಿ. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ಗೆ ಸಂಬಂಧಪಟ್ಟಂತೆ ಅವರೊಂದು ಫಿಸಿಕಲ್ ಎಕ್ಸಾಮಿನೇಷನ್, ಫಿಸಿಕಲ್ ಟೆಸ್ಟು ಇನ್ನೇನು ಪ್ರಾರಂಭವಾಗೋದ್ರಲ್ಲಿದೆ. ಅದು ಸದ್ಯಕ್ಕೆ ಆಗೋದಿಲ್ಲ, ಜುಲೈ ಅಂತ ಹೇಳ್ತಾರೆ, ಜುಲೈಗೆ ಆಗೋದಿಲ್ಲ, ಅದು ಬಹುಶಃ ಆಗಸ್ಟ್ಗೆ ಆಗುತ್ತೆ. ಅದಾದ ನಂತರ ಸೆಪ್ಟೆಂಬರ್ಗೆ ಎಕ್ಸಾಮ್ ಆಗಬಹುದು. ಹಾಗಾಗಿ ಆ ಎಲ್ಲ ವಿಚಾರಗಳನ್ನ ನಿಮಗೆ ಮುಂದೆ ತರ್ತೇನೆ ನಾನು. ಆ ವಿಚಾರದಲ್ಲಿ ನಿಮಗೆ ಮುಂದೆ ಹೇಳ್ತೇನೆ ಅವೆಲ್ಲ ವಿಚಾರಗಳನ್ನು. ಈಗ ನೀವು ಈ ಒಂದು ವೇದಕಾಲದ ನಾಗರಿಕತೆಯಲ್ಲಿ ಬರ್ಕೊಂಡಂತಹ ಅಂಶಗಳನ್ನು ಪಾಯಿಂಟ್ ವೈಸ್ ಮಾಡ್ಕೊಳ್ಳಿ, ಒಮ್ಮೆ ರಿಫ್ರೆಶ್ ಮಾಡ್ಕೊಳ್ಳಿ. ಓಕೆನಾ? ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಆ್ಯಂಡ್ ಧನ್ಯವಾದಗಳು ಎಲ್ಲರಿಗೂ ಕೂಡ.